अस्सलामु अलैकुम वरहमतुल्लाह। हज़रत सैयद इस्माइल वलिल्लाहि बुखारी ಕದ್ದಸರ್ರಾಸುರ ಹಜೀಜ್ ತಂಗಳವರ ಉರೂಸ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾವೈಕ್ಯತೆ ಸಂಗಮ ವೇದಿಕೆಯಲ್ಲಿರುವ ಫಾದರ್ರವರು, ಹೈದರ್ ಪಾರ್ತಿಪಾಡ್ರವರು, ಓಕೆ ಥ್ಯಾಂಕ್ ಯು, ಮೋನೂರವರು, ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು, ಅಲ್ಹಮ್ದುಲಿಲ್ಲಾ ತುಂಬ ಸಂತೋಷವಾಗ್ತಾ ಉಂಟು. ಭಾವೈಕ್ಯತೆಯ ಸಂಗಮ ಫಾದರ್ರವರು ಮಾತಾಡಿದರು, ಸ್ವಾಮಿರವರು ಮಾತಾಡಿದರು, ವಸ್ತಾದ್ಗಳು ಮಾತಾಡಿದರು. ಎಲ್ಲರ ಮಾತಿನ ಉದ್ದೇಶ ಒಂದೇ ಆಗಿತ್ತು, ಭಾವೈಕ್ಯತೆ. ಈ ಭಾವೈಕ್ಯತೆ ಕೇವಲ ವೇದಿಕೆಗೆ ಸೀಮಿತವೇ ಅಥವಾ ಈ ದೇಶದ 130 ಕೋಟಿ ಜನರಿಗೆ ಭಾವೈಕ್ಯತೆ ಬೇಕಾಗಿದೆಯೇ? ಅದಾಗಿದೆ ಇವತ್ತು ಚಿಂತಿಸಬೇಕಾಗಿರುವುದು. ಭಾವೈಕ್ಯತೆ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ, ಭಾವೈಕ್ಯತೆ ಇಡೀ ದೇಶಕ್ಕೆ ಸೀಮಿತವಾಗಿದೆ. ಇಂದು ಧರ್ಮಗಳಲ್ಲಿ ಧರ್ಮಗಳ ಹೆಸರಿನಲ್ಲಿ ಕಚ್ಚಾಡುವವರು, ಯಾವುದೇ ಧರ್ಮ, ಈ ಜಗತ್ತಿನ ಯಾವುದೇ ಧರ್ಮ ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಧರ್ಮದ ಪೂಜಾ ಸ್ಥಳಕ್ಕೆ ಅಥವಾ ಆರಾಧನೆಯ ಪವಿತ್ರ ಸ್ಥಳಕ್ಕೆ ಹಾಲುಗೆಡಲು ಯಾವುದೇ ಧರ್ಮ ಸೂಚಿಸಿರಲಿಲ್ಲ, ಯಾವುದೇ ಧರ್ಮ ಆದೇಶ ಮಾಡಲಿಲ್ಲ. ಒಬ್ಬ ಮನುಷ್ಯನು ಒಂದು ಧರ್ಮದ ಅನುಯಾಯ ಬೇಕಾದರೆ ಮೊದಲಿಗೆ ಅವನು ಆ ಧರ್ಮದ ನಿಯಮಗಳನ್ನು ಪಾಲಿಸೋನಾಗಬೇಕು. ಅದರೊಂದಿಗೆ ಇನ್ನೊಂದು ಧರ್ಮದ ಸಹೋಧರ್ಮದ ಆದೇಶವನ್ನು ಗೌರವಿಸನಾಗಬೇಕು. ಆಗ ಮಾತ್ರ ಅವನು ಆ ಧರ್ಮದ ಧರ್ಮಪರನಾಗುತ್ತಾನೆ. ಹೊರತು ಅವನು ಇನ್ನೊಂದು ಧರ್ಮಕ್ಕೆ ಹಾಲುಗೆಡುವವನು, ಇನ್ನೊಂದು ಧರ್ಮವನ್ನು ನೀಚವಾಗಿ ನೋಡುವವನು, ಅವನು ಯಾವತ್ತೂ ಧರ್ಮನವನಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಧರ್ಮವಾಗಿರಲಿ, ಆ ಧರ್ಮದವನು ಸೂಚನೆ ಮಾಡಲಿಕ್ಕೆ, ಆ ಧರ್ಮದ ಹೆಸರನ್ನು ಹೇಳಲಿಕ್ಕೂ ಸಾಧ್ಯನೇ ಇಲ್ಲ. ಆದ್ದರಿಂದ ಪ್ರೀತಿಯ ದಕ್ಷಿಣ ಜಿಲ್ಲೆಯ ಎಲ್ಲ ಸಹೋದರರು, ನಾವು ಈ ದೇಶದ ಸ್ವಾತಂತ್ರ್ಯದ ಪೂರ್ವದ ಚರಿತ್ರೆಯನ್ನು, ಇತಿಹಾಸವನ್ನು ಕಲಿಯಬೇಕಾಗಿದೆ. ಅದೇ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿದ, ನಮಗೆ ಈ ದೇಶಕ್ಕೆ ಕೊಟ್ಟ ಸಂವಿಧಾನವನ್ನು ಕಲಿಯಬೇಕಾಗಿದೆ. ಇವತ್ತು ನಮ್ಮ ಈ ಯೂನಿವರ್ಸಿಟಿಯ ಉಪಕುಲಪತಿಯವರು BL ಧರ್ಮರವರು ಇಲ್ಲಿಂದ ನಿರ್ಗಮಿಸಿದವರು. ನಾನು ಅವರೊಂದಿಗೆ ವಿನಂತಿ ಮಾಡ್ತಾ ಇದ್ದೇನೆ, ಸರ್, ನೀವು ಇವತ್ತು ಈ ಯೂನಿವರ್ಸಿಟಿಯ ಉಪಕುಲಪತಿ ಆಗಿದ್ದೀರಿ. ಅಟ್ಲೀಸ್ಟ್ ನಮ್ಮ ಜಿಲ್ಲೆಗಾದರೂ ಶಾಲಾ ಕಾಲೇಜುಗಳ ಪಠ್ಯ ಪುಸ್ತಕಗಳಲ್ಲಿ ಸಂವಿಧಾನ ಏನು ಎಂದು ಒಂದು ಪಠ್ಯವನ್ನೇ 1ನೇ ಕ್ಲಾಸಿನಿಂದ ಹಿಡಿದು ಡಿಗ್ರಿವರೆಗೆ ಅದನ್ನು ಅಳವಡಿಸಿಕೊಳ್ಳುವುದು ತುಂಬಾ ಒಳ್ಳೆಯದು ಅಂತ ಭಾವಿಸ್ತೇನೆ. ಅದೇ ರೀತಿ ಇತಿಹಾಸವನ್ನು ನಾವು ಕಲಿಯಬೇಕಾಗಿದೆ. ಆ ಇತಿಹಾಸವನ್ನು ಕೂಡ 1ನೇ ತರಗತಿಯಿಂದ ದಕ್ಷಿಣ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಿ ಭಾವೈಕ್ಯತೆ ಏನು ಎಂದು ಈ ಜಿಲ್ಲೆಯ ಎಲ್ಲ ಧರ್ಮದ ಮಕ್ಕಳಿಗೆ ಕಲಿಸಿಕೊಡುವ ಸೂಕ್ತವಾದ ಕಾಲವಾಗಿದೆ ಇಂದು. ಪ್ರೀತಿಯ ಎಲ್ಲ ಮಂಜನಾಡಿಯ ಪರಿಸರದ ಎಲ್ಲ ಜಮಾತರಿಗೂ ಇವತ್ತಿನ ಈ ಉರೂಸ್ ಕಾರ್ಯಕ್ರಮದ ಎಲ್ಲ ವಿಧದ ಉಲ್ಲಾಲ ಜಮಾತಿನ ಅಭಿನಂದನೆಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.